ಒಂದಂತೂ ಬಹಳ ಸ್ಪಷ್ಟವಾಗಿದೆ. ರಾಜ್ಯದಲ್ಲಿ ಸಿಎಂ ವರ್ಸಸ್ ಡಿಸಿಎಂ ಅನ್ನೋ ರೀತಿಯಲ್ಲಿ ಆಗಿದೆ. ಅವ್ರ ಕಡೆಯವರು ಒಂದ್ಸಲ ಮೀಟಿಂಗ್ ಮಾಡ್ತಾರೆ, ಇವ್ರ ಕಡೆಯಲ್ಲಿ ಅದಕ್ಕೆ ಕೌಂಟರ್ ಆಗಿ ಮತ್ತೊಂದು ಮೀಟಿಂಗ್. ಇದು ನಾನಾ ಅನುಮಾನಗಳನ್ನ, ನಾನಾ ಬದಲಾವಣೆಗಳಾಗಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳು ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇದೆ. ಇನ್ನು ನಿನ್ನೆ ನಡೆದ ಡಿನ್ನರ್ ಮೀಟಿಂಗ್ ಕೂಡ ಸಾಕಷ್ಟು ಚರ್ಚೆಗೆ ಕಾರಣವಾಗಿ ಬಿಟ್ಟಿದೆ. ಅದು ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಡಿಕೆಶಿ ಫಾರಿನ್ ಟೂರ್ ಬೆನ್ನಲ್ಲೇ ಸಿಎಂ ಆಕ್ಟಿವ್. ಡಿಸಿಎಂ ಕಟ್ಟಿ ಹಾಕಲು ಡಿನ್ನರ್ ಪಾಲಿಟಿಕ್ಸ್. ಸಿಎಂ ಸಿದ್ದರಾಮಯ್ಯ ಮೇಲಿದ್ದ ಮುಡಾ ಹಗರಣ ತೆರೆಮರೆಗೆ ಸರಿದಿದೆ. ಬಿಜೆಪಿ ಪಡೆ ಸಚಿವ ಪ್ರಿಯಾಂಕ್ ರಾಜೀನಾಮೆಯತ್ತ ಚಿತ್ತ ನೆಟ್ಟಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಫಾರಿನ್ ಟ್ರಿಪ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಹೊಸ ವರ್ಷದಲ್ಲಿ ಹೊಸ ಉರುಪಿಗೆ ಬಂದಿರುವ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ನಾಗಲೋಟಕ್ಕೆ ಕಡಿವಾಣ ಹಾಕಲು ಸಜ್ಜಾಗಿದ್ದಾರೆ. ನಿನ್ನೆ ಸಂಜೆ ರಾಜ್ಯಕ್ಕೆ ಬಸ್ ಟಿಕೆಟ್ ದರ ಏರಿಕೆಯ ಶಾಕ್ ನೀಡಿದ ಸಿಎಂ ಸಿದ್ದರಾಮಯ್ಯ ರಾತ್ರಿ ಡಿನ್ನರ್ ಪಾಲಿಟಿಕ್ಸ್ನಲ್ಲಿ ಬ್ಯುಸಿಯಾಗಿದ್ರು. ಬೆಳಗಾವಿ ಸಾಹುಕಾರ್ ಮನೆಯಲ್ಲಿ ಸಭೆ ಸೇರಿದ್ದ ಸಿಎಂ ಆಪ್ತ ಸಚಿವರು ಗೃಹ ಇಲಾಖೆ ಮತ್ತು ಬೆಳಗಾವಿ ರಾಜಕೀಯದಲ್ಲಿ ಡಿಕೆಶಿ ಹಸ್ತಕ್ಷೇಪದ ಬಗ್ಗೆ ಚರ್ಚೆಯನ್ನು ನಡೆಸಿದರು. ಸಿಟಿ ರವಿ ಕೇಸ್ನಲ್ಲಿ ಡಿಕೆಶಿ ಪೊಲೀಸ್ ಇಲಾಖೆಯನ್ನ ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ. ಈ ಬಗ್ಗೆ ಗೃಹ ಸಚಿವರು ಅಥವಾ ಉಸ್ತುವಾರಿ ಸಚಿವ ಸತೀಶ್ ಜೊತೆ ಚರ್ಚೆ ಮಾಡಿಲ್ಲ. ಇದು ಸರಿಯಾದ ನಡೆ ಅಲ್ಲ ಅನ್ನೋದು ಸಚಿವರ ಸಿಟ್ಟಿಗೆ ಕಾರಣವಾಗಿದೆ. ಸದ್ಯ ಡಿಕೆಶಿ ಕೈನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಮತ್ತು ಡಿಸಿಎಂ ಎಂಬ ಎರಡು ಪ್ರಬಲ ಅಸ್ತ್ರಗಳಿವೆ. ಡಿಕೆಶಿಯಿಂದ ಒಂದು ಹುದ್ದೆಯನ್ನ ಕಸಿದುಕೊಂಡು ಶಕ್ತಿಹರಣ ಮಾಡುವುದು ಸಿದ್ದು ಟೀಮ್ನ ರಣತಂತ್ರದ ಭಾಗವಾಗಿದೆ. ಈ ನಡುವೆ ಸಂಕ್ರಾಂತಿ ಬಳಿಕ ಸಂಪುಟ ಪುನರ್ರಚನೆ ಚರ್ಚೆಯು ಜೋರಾಗಿದೆ. ರೀಶಫಲ್ ಮಾಡೋದು ಮಟ್ಟದು ಎಲ್ಲರೂ ಕೂಡ ಅಂತಿಮವಾಗಿ ಹೈಕಮಾಂಡ್ ಅವರು ತೆಗೆದುಕೊಳ್ಳೋ ನಿರ್ಣಯ. ಯಾರ ಕೈಯಲ್ಲೂ ಏನಿಲ್ಲ. ಕಾಂಗ್ರೆಸ್ ಪಕ್ಷ ಅಂದರೆ ಇದು ಒಂದು ರಾಷ್ಟ್ರೀಯ ಪಕ್ಷ. ರಾಷ್ಟ್ರೀಯ ಪಕ್ಷದಲ್ಲಿ ತೀರ್ಮಾನ ಮಾಡ್ತಕ್ಕಂಥದ್ದು ಅಂತಿಮವಾಗಿ ಹೈಕಮಾಂಡ್ ಅವರು ಯಾವತ್ತು ಬೇಕೋ ಅದು ಮಾಡ್ತಾರೆ. ಒಟ್ಟಾರೆ ಮುಂಬರುವ ರಾಜಕೀಯ ಆಟಕ್ಕೆ ಈ ಡಿನ್ನರ್ ಪಾಲಿಟಿಕ್ಸ್ ಮುನ್ನುಡಿ ಆಗಲಿದೆಯಾ ಅಂತ ಕಾದು ನೋಡಬೇಕಿದೆ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದಂತೂ ಬಹಳ ಸ್ಪಷ್ಟವಾಗಿದೆ. ರಾಜ್ಯದಲ್ಲಿ ಸಿಎಂ ವರ್ಸಸ್ ಡಿಸಿಎಂ ಅನ್ನೋ ರೀತಿಯಲ್ಲಿ ಆಗಿದೆ. ಅವ್ರ ಕಡೆಯವರು ಒಂದ್ಸಲ ಮೀಟಿಂಗ್ ಮಾಡ್ತಾರೆ, ಇವ್ರ ಕಡೆಯಲ್ಲಿ ಅದಕ್ಕೆ ಕೌಂಟರ್ ಆಗಿ ಮತ್ತೊಂದು ಮೀಟಿಂಗ್. ಇದು ನಾನಾ ಅನುಮಾನಗಳನ್ನ, ನಾನಾ ಬದಲಾವಣೆಗಳಾಗಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳು ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇದೆ. ಇನ್ನು ನಿನ್ನೆ ನಡೆದ ಡಿನ್ನರ್ ಮೀಟಿಂಗ್ ಕೂಡ ಸಾಕಷ್ಟು ಚರ್ಚೆಗೆ ಕಾರಣವಾಗಿ ಬಿಟ್ಟಿದೆ. ಅದು ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಡಿಕೆಶಿ ಫಾರಿನ್ ಟೂರ್ ಬೆನ್ನಲ್ಲೇ ಸಿಎಂ ಆಕ್ಟಿವ್. ಡಿಸಿಎಂ ಕಟ್ಟಿ ಹಾಕಲು ಡಿನ್ನರ್ ಪಾಲಿಟಿಕ್ಸ್. ಸಿಎಂ ಸಿದ್ದರಾಮಯ್ಯ ಮೇಲಿದ್ದ ಮುಡಾ ಹಗರಣ ತೆರೆಮರೆಗೆ ಸರಿದಿದೆ. ಬಿಜೆಪಿ ಪಡೆ ಸಚಿವ ಪ್ರಿಯಾಂಕ್ ರಾಜೀನಾಮೆಯತ್ತ ಚಿತ್ತ ನೆಟ್ಟಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಫಾರಿನ್ ಟ್ರಿಪ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಹೊಸ ವರ್ಷದಲ್ಲಿ ಹೊಸ ಉರುಪಿಗೆ ಬಂದಿರುವ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ನಾಗಲೋಟಕ್ಕೆ ಕಡಿವಾಣ ಹಾಕಲು ಸಜ್ಜಾಗಿದ್ದಾರೆ. ನಿನ್ನೆ ಸಂಜೆ ರಾಜ್ಯಕ್ಕೆ ಬಸ್ ಟಿಕೆಟ್ ದರ ಏರಿಕೆಯ ಶಾಕ್ ನೀಡಿದ ಸಿಎಂ ಸಿದ್ದರಾಮಯ್ಯ ರಾತ್ರಿ ಡಿನ್ನರ್ ಪಾಲಿಟಿಕ್ಸ್ನಲ್ಲಿ ಬ್ಯುಸಿಯಾಗಿದ್ರು. ಬೆಳಗಾವಿ ಸಾಹುಕಾರ್ ಮನೆಯಲ್ಲಿ ಸಭೆ ಸೇರಿದ್ದ ಸಿಎಂ ಆಪ್ತ ಸಚಿವರು ಗೃಹ ಇಲಾಖೆ ಮತ್ತು ಬೆಳಗಾವಿ ರಾಜಕೀಯದಲ್ಲಿ ಡಿಕೆಶಿ ಹಸ್ತಕ್ಷೇಪದ ಬಗ್ಗೆ ಚರ್ಚೆಯನ್ನು ನಡೆಸಿದರು. ಸಿಟಿ ರವಿ ಕೇಸ್ನಲ್ಲಿ ಡಿಕೆಶಿ ಪೊಲೀಸ್ ಇಲಾಖೆಯನ್ನ ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ. ಈ ಬಗ್ಗೆ ಗೃಹ ಸಚಿವರು ಅಥವಾ ಉಸ್ತುವಾರಿ ಸಚಿವ ಸತೀಶ್ ಜೊತೆ ಚರ್ಚೆ ಮಾಡಿಲ್ಲ. ಇದು ಸರಿಯಾದ ನಡೆ ಅಲ್ಲ ಅನ್ನೋದು ಸಚಿವರ ಸಿಟ್ಟಿಗೆ ಕಾರಣವಾಗಿದೆ. ಸದ್ಯ ಡಿಕೆಶಿ ಕೈನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಮತ್ತು ಡಿಸಿಎಂ ಎಂಬ ಎರಡು ಪ್ರಬಲ ಅಸ್ತ್ರಗಳಿವೆ. ಡಿಕೆಶಿಯಿಂದ ಒಂದು ಹುದ್ದೆಯನ್ನ ಕಸಿದುಕೊಂಡು ಶಕ್ತಿಹರಣ ಮಾಡುವುದು ಸಿದ್ದು ಟೀಮ್ನ ರಣತಂತ್ರದ ಭಾಗವಾಗಿದೆ. ಈ ನಡುವೆ ಸಂಕ್ರಾಂತಿ ಬಳಿಕ ಸಂಪುಟ ಪುನರ್ರಚನೆ ಚರ್ಚೆಯು ಜೋರಾಗಿದೆ. ರೀಶಫಲ್ ಮಾಡೋದು ಮಟ್ಟದು ಎಲ್ಲರೂ ಕೂಡ ಅಂತಿಮವಾಗಿ ಹೈಕಮಾಂಡ್ ಅವರು ತೆಗೆದುಕೊಳ್ಳೋ ನಿರ್ಣಯ. ಯಾರ ಕೈಯಲ್ಲೂ ಏನಿಲ್ಲ. ಕಾಂಗ್ರೆಸ್ ಪಕ್ಷ ಅಂದರೆ ಇದು ಒಂದು ರಾಷ್ಟ್ರೀಯ ಪಕ್ಷ. ರಾಷ್ಟ್ರೀಯ ಪಕ್ಷದಲ್ಲಿ ತೀರ್ಮಾನ ಮಾಡ್ತಕ್ಕಂಥದ್ದು ಅಂತಿಮವಾಗಿ
ಹೈಕಮಾಂಡ್ ಅವ್ರು ಯಾವತ್ತು ಬೇಕೋ ಅವ್ರು ಮಾಡ್ತಾರೆ. ಒಟ್ಟಾರೆ ಮುಂಬರುವ ರಾಜಕೀಯ ಆಟಕ್ಕೆ ಈ ಡಿನ್ನರ್ ಪಾಲಿಟಿಕ್ಸ್ ಮುನ್ನುಡಿ ಆಗಲಿದೆಯಾ ಅಂತ ಕಾದ್ ನೋಡಬೇಕಿದೆ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದಂತೂ ಬಹಳ ಸ್ಪಷ್ಟವಾಗಿದೆ, ರಾಜ್ಯದಲ್ಲಿ ಸಿಎಂ ವರ್ಸಸ್ DCM ಅನ್ನೋ ರೀತಿಯಲ್ಲಾಗಿದೆ. ಅವ್ರ ಕಡೆಯವರು ಒಂದ್ಸಲ ಮೀಟಿಂಗ್ ಮಾಡ್ತಾರೆ, ಇವ್ರ ಕಡೆಯಲ್ಲಿ ಅದಕ್ಕೆ ಕೌಂಟರ್ ಆಗಿ ಮತ್ತೊಂದು ಮೀಟಿಂಗ್. ಇದು ನಾನಾ ಅನುಮಾನಗಳನ್ನ, ನಾನಾ ಬದಲಾವಣೆಗಳಾಗಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳು ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇದೆ. ಇನ್ನು ನಿನ್ನೆ ನಡೆದ ಡಿನ್ನರ್ ಮೀಟಿಂಗ್ ಕೂಡ ಸಾಕಷ್ಟು ಚರ್ಚೆಗೆ ಕಾರಣವಾಗಿ ಬಿಟ್ಟಿದೆ. ಅದು ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಡಿಕೆಶಿ ಫಾರಿನ್ ಟೂರ್ ಬೆನ್ನಲ್ಲೇ ಸಿಎಂ ಆಕ್ಟಿವ್. DCM ಕಟ್ಟಿ ಹಾಕಲು ಡಿನ್ನರ್ ಪಾಲಿಟಿಕ್ಸ್. ಸಿಎಂ ಸಿದ್ದರಾಮಯ್ಯ ಮೇಲಿದ್ದ ಮುಡಾ ಹಗರಣ ತೆರೆಮರೆಗೆ ಸರಿದಿದೆ. ಬಿಜೆಪಿ ಪಡೆ ಸಚಿವ ಪ್ರಿಯಾಂಕ್ ರಾಜೀನಾಮೆಯತ್ತ ಚಿತ್ತ ನೆಟ್ಟಿದೆ. DCM DK ಶಿವಕುಮಾರ್ ಫಾರಿನ್ ಟ್ರಿಪ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಹೊಸ ವರ್ಷದಲ್ಲಿ ಹೊಸ ಉರುಪಿಗೆ ಬಂದಿರುವ ಸಿಎಂ ಸಿದ್ದರಾಮಯ್ಯ DCM ನಾಗಲೋಟಕ್ಕೆ ಕಡಿವಾಣ ಹಾಕಲು ಸಜ್ಜಾಗಿದ್ದಾರೆ. ನಿನ್ನೆ ಸಂಜೆ ರಾಜ್ಯಕ್ಕೆ ಬಸ್ ಟಿಕೆಟ್ ದರ ಏರಿಕೆಯ ಶಾಕ್ ನೀಡಿದ ಸಿಎಂ ಸಿದ್ದರಾಮಯ್ಯ ರಾತ್ರಿ ಡಿನ್ನರ್ ಪಾಲಿಟಿಕ್ಸ್ನಲ್ಲಿ ಬ್ಯುಸಿಯಾಗಿದ್ರು. ಬೆಳಗಾವಿ ಸಾಹುಕಾರ್ ಮನೆಯಲ್ಲಿ ಸಭೆ ಸೇರಿದ್ದ ಸಿಎಂ ಆಪ್ತ ಸಚಿವರು ಗೃಹ ಇಲಾಖೆ ಮತ್ತು ಬೆಳಗಾವಿ ರಾಜಕೀಯದಲ್ಲಿ ಡಿಕೆಶಿ ಹಸ್ತಕ್ಷೇಪದ ಬಗ್ಗೆ ಚರ್ಚೆಯನ್ನು ನಡೆಸಿದರು. ಸಿಟಿ ರವಿ ಕೇಸ್ನಲ್ಲಿ ಡಿಕೆಶಿ ಪೊಲೀಸ್ ಇಲಾಖೆಯನ್ನ ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ. ಈ ಬಗ್ಗೆ ಗೃಹ ಸಚಿವರು ಅಥವಾ ಉಸ್ತುವಾರಿ ಸಚಿವ ಸತೀಶ್ ಜೊತೆ ಚರ್ಚೆ ಮಾಡಿಲ್ಲ. ಇದು ಸರಿಯಾದ ನಡೆ ಅಲ್ಲ ಅನ್ನೋದು ಸಚಿವರ ಸಿಟ್ಟಿಗೆ ಕಾರಣವಾಗಿದೆ. ಸದ್ಯ ಡಿಕೆಶಿ ಕೈನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಮತ್ತು DCM ಎಂಬ ಎರಡು ಪ್ರಬಲ ಅಸ್ತ್ರಗಳಿವೆ. ಡಿಕೆಶಿಯಿಂದ ಒಂದು ಹುದ್ದೆಯನ್ನ ಕಸಿದುಕೊಂಡು ಶಕ್ತಿಹರಣ ಮಾಡುವುದು ಸಿದ್ದು ಟೀಮ್ನ ರಣತಂತ್ರದ ಭಾಗವಾಗಿದೆ. ಈ ನಡುವೆ ಸಂಕ್ರಾಂತಿ ಬಳಿಕ ಸಂಪುಟ ಪುನರ್ರಚನೆ ಚರ್ಚೆಯೂ ಜೋರಾಗಿದೆ. ನೋಡಿ, ರೀಶಫಲ್ ಮಾಡೋದು ಮಟ್ಟದು ಎಲ್ಲನೂ ಕೂಡ ಅಂತಿಮವಾಗಿ ಹೈಕಮಾಂಡ್ ಅವರು ತೆಗೆದುಕೊಳ್ಳೋ ನಿರ್ಣಯ. ಯಾರ ಕೈಯಲ್ಲೂ ಏನಿಲ್ಲ. ಕಾಂಗ್ರೆಸ್ ಪಕ್ಷ ಅಂದರೆ ಇದು ಒಂದು ರಾಷ್ಟ್ರೀಯ ಪಕ್ಷ. ರಾಷ್ಟ್ರೀಯ ಪಕ್ಷದಲ್ಲಿ ತೀರ್ಮಾನ ಮಾಡ್ತಕ್ಕಂಥದ್ದು ಅಂತಿಮವಾಗಿ ಹೈಕಮಾಂಡ್ ಅವ್ರು ಯಾವತ್ತು ಬೇಕೋ ಅವ್ರು ಮಾಡ್ತಾರೆ. ಒಟ್ಟಾರೆ ಮುಂಬರುವ ರಾಜಕೀಯ ಆಟಕ್ಕೆ ಈ ಡಿನ್ನರ್ ಪಾಲಿಟಿಕ್ಸ್ ಮುನ್ನುಡಿ ಆಗಲಿದೆಯಾ ಅಂತ ಕಾದ್ ನೋಡಬೇಕಿದೆ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಶಕ್ತಿಹರಣ ಮಾಡುವುದು ಸಿದ್ದು ಟೀಮ್ನ ರಣತಂತ್ರದ ಭಾಗವಾಗಿದೆ. ಈ ನಡುವೆ ಸಂಕ್ರಾಂತಿ ಬಳಿಕ ಸಂಪುಟ ಪುನರ್ರಚನೆ ಚರ್ಚೆಯೂ ಜೋರಾಗಿದೆ. ನೋಡಿ, ರೀಶಫಲ್ ಮಾಡೋದು ಮಟ್ಟದು ಎಲ್ಲನೂ ಕೂಡ ಅಂತಿಮವಾಗಿ ಹೈಕಮಾಂಡ್ ಅವರು ತೆಗೆದುಕೊಳ್ಳೋ ನಿರ್ಣಯ. ಯಾರ ಕೈಯಲ್ಲೂ ಏನಿಲ್ಲ. ಕಾಂಗ್ರೆಸ್ ಪಕ್ಷ ಅಂದರೆ ಇದು ಒಂದು ರಾಷ್ಟ್ರೀಯ ಪಕ್ಷ. ರಾಷ್ಟ್ರೀಯ ಪಕ್ಷದಲ್ಲಿ ತೀರ್ಮಾನ ಮಾಡ್ತಕ್ಕಂಥದ್ದು ಅಂತಿಮವಾಗಿ ಹೈಕಮಾಂಡ್ ಅವ್ರು ಯಾವತ್ತು ಬೇಕೋ ಅವ್ರು ಮಾಡ್ತಾರೆ. ಒಟ್ಟಾರೆ ಮುಂಬರುವ ರಾಜಕೀಯ ಆಟಕ್ಕೆ ಈ ಡಿನ್ನರ್ ಪಾಲಿಟಿಕ್ಸ್ ಮುನ್ನುಡಿ ಆಗಲಿದೆಯಾ ಅಂತ ಕಾದ್ ನೋಡಬೇಕಿದೆ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.